ನೋಡಲ್ಲ ಮ್ಯಾಂಗೋ ಮ್ಯಾಂಗೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಾವು ಹೋಗಿದ್ದ ಮನೆ ಮುಂದೆ ಇಷ್ಟು ಚೆನ್ನಾಗಿ ವ್ಯೂ ಇದೆ, ಚೆನ್ನಾಗಿತ್ತು. ಆಗಿನ್ನೂ ಮಳೆ ಬಂದಿತ್ತು. ನೋಡಲ್ಲ ಐಫೈ ಮಾಡ್ತೈತೆ ನೋಡಲ್ಲಿ, ಹೋಗು. ನೀನು ಹೋಗು, ಫಸ್ಟು ನೀನು ಹೋಗು, ನಾನು ಬರ್ತೀನಿ. ಹೋಗು. ಹೋಗು ಹೋಗು ಹೋಗು, ಮಾತಾಡ್ಸೋಗು. ಹೋಗೋಗಿಲ್ಲ, ಹೋಗೋಗಿಲ್ಲ, ಬರಲ್ಲ. ಏನಪ್ಪ ಅದು? ಸೊ ಅಲ್ಲಿಂದ ನಾವು ಹೊರಟ್ವಿ. ಅವಿನಾಶ್ ಅವ್ರ ಕೆಲಸ ಎಲ್ಲ ಮುಗಿಸಿ ಇನ್ನೊಬ್ರು ಫ್ರೆಂಡ್ನ ಮೀಟ್ ಮಾಡಬೇಕಿತ್ತು, ಅದಕ್ಕೆ ಅವ್ರ ಮನೆಗೆ ಹೋದ್ವಿ. ಅವ್ರ ಮನೇಲಿ 9 ಬೆಕ್ಗಳಿದೆಯಂತೆ. ಇದೇ ಥರ ನನ್ನ ಮಗಳು ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ಲು. ನಾವು ಹೋಗಿದ್ದು ಬಂಟ್ವಾಳಕ್ಕೆ. ಅಲ್ಲಿ ಕಾರಂಜೇಶ್ವರ ದೇವಸ್ಥಾನದ್ದು ಬೆಟ್ಟ ಇದೆ. ಸೊ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬೆಳಗ್ಗೆ ಚಿಕನ್ ತಿಂದಿದ್ರಿಂದ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ, ಬಟ್ ಹೊರಗಡೆಯಿಂದ ಬೆಟ್ಟ ನೋಡ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿತ್ತು, ಹೋಗ್ಬೇಕಿತ್ತು ಒಳಗಡೆ ಅಂತ ಅನ್ನಿಸ್ತು. ಇನ್ನೊಂದ್ಸತಿ ಯಾವಾಗಲಾದರೂ ಹೋದಾಗ ನಿಮಗೆ ನಾನು ತೋರಿಸ್ತೀನಿ. ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ, ಚೆನ್ನಾಗಿ ಆಟಾಡಿದ್ಲು. ಅಲ್ಲಿ ಮೀನೆಲ್ಲ ಬಂದಿತ್ತು. ಪೂಜೆ ಆಗ್ತಾ ಇದೆ. ಮೊನ್ನೆ ಸಿಡಿಲು ಬಿದ್ದದಲ್ಲ, ನಮ್ಮ ಮನೆ ಹತ್ರ ಒಂದು ಟೆಂಪಲ್ ಇದೆ, ಅಲ್ಲಿಗೆ ಮತ್ತೆ ಇಲ್ಲಿಗೆ ಹೇಗಿದೆ ಅಕ್ಕ ನೇಚರ್? ಚೆನ್ನಾಗಿದೆ. ಟ್ರೈ ಮಾಡ್ತಾ ಇರ್ಬೇಕಿತ್ತು. ಹಾಯ್ ಫ್ರೆಂಡ್, ನೋಡಿ ಫ್ರೆಂಡ್, ನಮ್ಮ ಎಲ್ಲಿಗೆ? ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿಗೆ ಸ್ವಲ್ಪ ಹೊತ್ತು ಹೋಗಿ ಆರಾಮ್ಸಾಗಿ ಕೂತ್ಕೊಂಡು ಎಂಜಾಯ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದು. ಬೆಟ್ಟದ ಅರ್ಧದಲ್ಲಿ ಪಾರ್ವತಿ ದೇವಸ್ಥಾನ ಇದೆ, ಅಲ್ಲಿ ಒಂದು ಪಾರ್ಕ್ ಇದೆ. ಸೊ ಅದನ್ನಾದ್ರೂ ನೋಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ವ್ಯೂ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಮಾತ್ರ ಹೋಗಲಿಲ್ಲ ಅಷ್ಟೇ. ಸಕ್ಕತ್ತಾಗಿದೆ ವ್ಯೂ. ಫೋನಲ್ಲಿ ಹೆಂಗೆ ಕಾಣ್ತಿದೆ ನನಗಂತೂ ಗೊತ್ತಿಲ್ಲ, ಬಟ್
ರಿಯಲಾಗಿ ನೋಡೋಕ್ಕೆ ಮಸ್ತಾಗಿ ಕಾಣ್ತಾ ಇದೆ. ಕಾರಂಜಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸುತ್ತಲೂ ಫುಲ್ ಕಾಡು 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 ಕಾಡು. ಸೊ ನಾವಲ್ಲಿಂದ ಡೈರೆಕ್ಟಾಗಿ ಮಂಗಳೂರಿಗೆ ಬಂದ್ವಿ. ದಾರಿಯಲ್ಲಿ ಆರಾಮಾಗಿ ಕಬ್ಬಿನ ಹಾಲು ಕುಟ್ಕೊಂಡು ಸೀದಾ ಮನೆಗೆ ಬಂದ್ವಿ. ಇಲ್ಲಿ ಸೂಪರ್ ಬ್ಯಾಡ್ ಬಂತವಳಿ ಬಿಡಿ, ಬೇಡಂತ ಬಿಡಿ. ಗೊತ್ತೈತಿ ಆಲ್ರೆಡಿ ಹೇಳೋದಿಲ್ಲಿ ನಾನು ಫುಲ್ ಬಿಸಿಲು ಕಟ್ಬೇಕಾಗ್ತದೆ. ಗುಡ್ಡು ಸೂಪರ್. ಟ್ರೈನ್ ಖಾಲಿ. ಫೈನಲಿ ಮನೆಗೆ ಬಂದ್ವಿ. ಇಷ್ಟು ಐಟಮ್ಸ್ ಇತ್ತು, ತಂದಿದ್ದೀವಿ ಊರಿಂದ. ಏನೇನು ತಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಮನೆ ಅಂತೂ ಆ್ಯಕ್ಚುಲಿ ಏನಾಗಿಲ್ಲ, ನೀಟಾಗೇ ಇದೆ. ಕಿಚನ್ದೇ ಪ್ರಾಬ್ಲಮ್. ಹೆಂಗೆ ಮಾಡಿದ್ದಾರೆ, ತುಂಬ ದಿನ ಬಿಟ್ಟೋದ್ರೆ ಹಿಂಗಾಗುತ್ತೆ. ನಮ್ಮ ಮನೇಲಿ ಅನ್ನ ಕೂಗಿಸ್ಕೊಂಡಿದ್ದಾರೆ, ಇದು ಹಂಗೆ ಬಿಟ್ಟಿದ್ದಾರೆ. ಅದು ಪೂರ್ತಿ ಇದೆಲ್ಲ ತೊಳಿಬೇಕು ಪೂರ್ತಿ ಎಲ್ಲ. ಅಡುಗೆ ಮನೆ ಇಲ್ಲಿ ತೊಳೆದಿಟ್ಟಿದ್ದಾರೆ, ಬಟ್ ಈ ಮಟ್ಟಿಗಿದೆ ಮನೆ. ಫ್ರಿಡ್ಜ್ದ ಕತೆ ಹಿಂಗಿದೆ. ಇದೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಅಡುಗೆ ಮನೆ ಅಂತೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಊಟ ಮಾಡಲೇಬೇಕಲ್ಲ, ಕ್ಲೀನ್ ಮಾಡೇ ಅಡುಗೆ ಮಾಡಬೇಕು. ನೋಡೋಣ ಏನು ಕತೆ ಆಗೈತೆ ಅಂತ. ಇದನ್ನೆಲ್ಲ ಅನ್ಪ್ಯಾಕ್ ಮಾಡೋಷ್ಟೊತ್ತಿಗೆ ಸುಸ್ತಾಗುತ್ತೆ ಅನಿಸುತ್ತೆ. ಲೈಟಾಗಿ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡ್ತೀನಿ. ಆಮೇಲೆ ನಾಳೆ ನೋಡ್ಕೊಳ್ಳೋಣ ಏನೇನಾಗುತ್ತೆ ಅಂತ. ನೀಟಾಗಿ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡೋದು ಉರ್ಗೋಗೋದು, ಕ್ಲೀನ್ ಮಾಡೋದು ಉರ್ಗೋಗೋದು, ಮತ್ತೆ ಅದು ಗೊಜ್ಜೆ ಥರ ಆಗೋದು. ಇರಲಿ, ಇವಾಗ ಎಲ್ಲನೂ ಅನ್ಪ್ಯಾಕ್ ಮಾಡೋಣ. ಇವೆಲ್ಲ ಏನು ಗೊತ್ತಾ, ಇಲ್ಲಿ ಬಟ್ಟೆ ತೊಳೆದಿದ್ವಲ್ಲ, ಸಾರಿ ಹೊಗೆ ಬಟ್ಟೆ ಇತ್ತಲ್ಲ, ಅದೆಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ಹೋಗಿ ತೊಗೊಂಬಂದಿದ್ದೀನಿ. ಎಲ್ಲ ನಾನೇ ಒಗೆಯೋದು. ಇದು ಗಣಕೆಣಿ ಸೊಪ್ಪು, ಬೀನ್ಸು, ಇದು ಹಾಲಿನ ಪೌಡರ್, ಅಮ್ಮ ಏನೇನೋ ಕೊಟ್ಟು ಕಳಿಸಿದೆ. ಉಪ್ಪಿನಕಾಯಿ, ಕಡಲೆಕಾಯಿ, ಇದೆಲ್ಲ ಹಾಲಿನ ಪೌಡರು. ಮಂಡಕ್ಕಿ, ಇದು ತರಕಾರಿಗಳು, ಎಲ್ಲ ತರಕಾರಿಗಳು ಅಲ್ಲಿಂದನೇ ಪಾರ್ಸಲ್ ಆದ್ಮೇಲೆ. ಇದು ಬಟ್ಟೆ, ಇದು ಬೆಡ್ಶೀಟು, ಇದು ಪೂರ್ತಿ ಬಟ್ಟೆ. ಇವು ಅಕ್ಕಿ ಹಸಿಟ್ಟು, ರಾಗಿ ಹಸಿಟ್ಟು, ಜೋಳದ ಹಸಿಟ್ಟು ಎಲ್ಲ ಇದೆ. ಇದು ಮ್ಯಾಂಗೋ ಪೂರ್ತಿ ಮ್ಯಾಂಗೋ. ಬೈ ಏನಂತಾರೆ ಇದನ್ನ, ಅಕ್ಕಿನ ಬೆಳಗ್ಗೆ ಕೊಟ್ರಲ್ಲ ಅವರು, ದಪ್ಪಕ್ಕಿ ವೈಟ್ ರೈಸ್ ಅಂತ ಹೇಳಿ. ದಪ್ಪಕ್ಕಿ ವೈಟ್ ರೈಸ್ ಅಂತ. ಇದು ಬರೀ ದೋಸೆ ಮಾಡೋದು.
ಇದು ನಾಟಿ ಮೊಟ್ಟೆ ಇದರೊಳಗಡೆ ಇದೆ, ಹಿಟ್ಟಿನೊಳಗಡೆ. ಹಣ್ಣು ಫುಲ್ ಒಂಥರ ಕೊಳ್ತೋದಂಗಾಗೈತೆ. ಮುಂದೆ ನೀರು ಬಿದ್ದೈತೆ ನಿಮ್ಮ ಕಾರಲ್ಲಿ. ಕಾಯಿ. ಸೊ ಫೈನಲಿ ಇದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲ ಮಾಡಿ ಅಡುಗೆ ಮಾಡಿ ಊಟ ಮಾಡಬೇಕು. ಈಗ ಆಲ್ರೆಡಿ 7 o'clock. ಇದನ್ನೆಲ್ಲ ನೀಟಾಗಿ ಸಗ್ರಿಗೇಟ್ ಮಾಡಿ ಇಟ್ಬಿಡ್ತೀನಿ ಫ್ರಿಡ್ಜಲ್ಲಿ. ಇವಾಗಂತೂ ಕ್ಲೀನ್ ಮಾಡಲ್ಲ, ಹೆಂಗೆ ತಂದಿದ್ದೀನಿ ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಪೂರ್ತಿ ಇಡೀ ಮನೆನ ಕ್ಲೀನ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ ಅವಿನಾಶ್ ಅವ್ರ ಫ್ರೆಂಡ್ ಮನೇಲಿದ್ವಿ, ಚೆನ್ನಾಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರೋದಕ್ಕೆ. ಬಾಯ್.